ಹೋದೆ ನಮ್ಮ ಇಂಡಿಯಾದಲ್ಲಿ ಕತ್ಲೆ ಅನ್ನೋದೇ ಇರಲ್ಲ. ಯಾಕಂದ್ರೆ ಅದಾನಿ ಗ್ರೂಪ್ ಗುಜರಾತ್ ಅಲ್ಲಿ ಇಂಡಿಯಾದ ಲಾರ್ಜೆಸ್ಟ್ ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ ನ ಬಿಲ್ಡ್ ಮಾಡ್ತಾ ಇದೆ. ಇದ್ರ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಇದು ಸುಮಾರು 3530 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿನ ಸ್ಟೋರ್ ಮಾಡುತ್ತೆ. ಅಂದ್ರೆ ಸುಮಾರು 1120 ಮೆಗಾವ್ಯಾಟ್ ಪವರ್ ಸಪ್ಲೈನ ಮಾಡೋ ಕೆಪಾಸಿಟಿ ಈ ಪ್ಲಾನ್ ಹೊಂದಿದೆ. ಈ ಪ್ರಾಜೆಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಡೇ ಟೈಮ್ ಅಲ್ಲಿ ಸೋಲಾರ್ ಪ್ಯಾನೆಲ್ಸ್ ಇಂದ ಪ್ರೊಡ್ಯೂಸ್ ಆಗುವಂತ ಎಕ್ಸ್ಟ್ರಾ ಪವರ್ ನ ಈ ಸಿಸ್ಟಮ್ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಸನ್ಲೈಟ್ ಇಲ್ಲದೆ ಇರುವಾಗ ಅಂದ್ರೆ ಕತ್ಲೆ ಆಗಿರ್ಬೋದು, ಇಲ್ಲ ಅಂದ್ರೆ ಚಳಿಗಾಲ, ಮಳೆಗಾಲ ಇಂಥ ಟೈಮಲ್ಲಿ ಈ ಎಕ್ಸ್ಟ್ರಾ ಸ್ಟೋರ್ ಆಗಿರೋಂಥ ಪವರ್ ಮತ್ತೆ ಪವರ್ ಗ್ರಿಡ್ ಗೆ ವಾಪಸ್ ಹೋಗುತ್ತೆ. ಇದರಿಂದ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ನಡೀತಾನೆ ಇರುತ್ತೆ, ಸ್ಟಾಪ್ ಆಗಲ್ಲ. ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂದ್ರೆ ಇಷ್ಟು ದಿನ ಸೋಲಾರ್ ಪ್ಯಾನೆಲ್ಸ್ ಇಂದ ಪ್ರೊಡ್ಯೂಸ್ ಆಗ್ತಿದ್ದಂತ ಎಕ್ಸ್ಟ್ರಾ ಪವರ್ ವೇಸ್ಟ್ ಆಗ್ತಿತ್ತು. ಈ ಪ್ರಾಜೆಕ್ಟ್ ಇಂದ ಆ ವೇಸ್ಟ್ ಆಗೋದು ಕೂಡ ಸ್ಟಾಪ್ ಆಗುತ್ತೆ. ಸಮ್ ರಿಪೋರ್ಟ್ಸ್ ಗಳ ಪ್ರಕಾರ ಈ ಪ್ರಾಜೆಕ್ಟ್ ಏನಾದ್ರೂ ಕಂಪ್ಲೀಟ್ ಆದ್ರೆ ಗುಜರಾತ್ ನಮ್ಮ ಜಗತ್ತಲ್ಲೇ ಲಾರ್ಜೆಸ್ಟ್ ರಿನ್ಯೂವೇಬಲ್ ಮತ್ತೆ ಸ್ಟೋರೇಜ್ ಪಾರ್ಕ್ ಆಗೋದ್ರಲ್ಲಿ ಯಾವ ಡೌಟು ಇಲ್ಲ. ಅಷ್ಟೇ ಅಲ್ಲ, 2027 ಬರೋ ಅಷ್ಟರಲ್ಲಿ ಇದ್ರ ಕೆಪಾಸಿಟಿನ 50 ಗಿಗಾವ್ಯಾಟ್ ಮಾಡ್ತೀನಿ ಅಂತ ಅದಾನಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಈ ಪ್ರಾಜೆಕ್ಟ್ ನಿಜವಾಗ್ಲೂ ನಮ್ಮ ಇಂಡಿಯಾದ ರಿನ್ಯೂವೇಬಲ್ ಫ್ಯೂಚರ್ ನ ಚೇಂಜ್ ಮಾಡುತ್ತಾ ಅಥವಾ ಇದು ಅದಾನಿಯ ಒಂದು ಬಿಸ್ನೆಸ್ ಸ್ಟ್ರಾಟಜಿಯಾ? ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ.